ಭಾರತದ ಸಾಕಷ್ಟು ಮನೆಗಳಲ್ಲಿ ಬೆಳಗ್ಗೆ ಹೊತ್ತು ಪೂಜೆ ಮಾಡುವುದು ಮತ್ತು ಸಂಜೆ ಹೊತ್ತು ದೀಪ ಹಚ್ಚುವ ಹೊತ್ತಿನಲ್ಲಿ ಧೂಪದ್ರವ್ಯದ ಕಡ್ಡಿಯನ್ನ ಹಚ್ಚುವುದನ್ನ ಗಮನಿಸಿರಬಹುದು. ನೀವು ಸಹ ಇದೇ ರೀತಿ ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥನೆಯ ಸಮಯದಲ್ಲಿ ಧೂಪದ್ರವ್ಯದ ಕಡ್ಡಿಗಳನ್ನ ಬೆಳಗಿಸುತ್ತಿದ್ರೆ ಮೊದಲು ಈ ವಿಚಾರವನ್ನ ತಿಳಿದುಕೊಳ್ಳಿ. ಈ ಸುವಾಸನೆಯು ನಿಮ್ಮನ್ನು ಶಾಂತ ಮತ್ತು ಸಂತೋಷದಿಂದ ಇರುವಂತೆ ಮಾಡುತ್ತದೆ. ಆದ್ರೆ ಈ ಧೂಪದ್ರವ್ಯದ ಕಡ್ಡಿ ನಿಧಾನವಾಗಿ ನಿಮ್ಮ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ. ಹೌದು, ಧೂಪದ್ರವ್ಯದ ಕಡ್ಡಿಗಳು ನಿಮ್ಮ ಮನೆಯ ಗಾಳಿಯನ್ನು ಕಲುಷಿತಗೊಳಿಸುತ್ತವೆ. ಧೂಪದ್ರವ್ಯದ ಕಡ್ಡಿಗಳನ್ನು ಸುಡುವಾಗ ಇಂಗಾಲದ ಮಾನಾಕ್ಸೈಡ್ ಮತ್ತು ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಮಾಲಿನ್ಯಕಾರಕಗಳು ನಿಮ್ಮ ಮನೆಯ ಗಾಳಿಯನ್ನು ಕಲುಷಿತಗೊಳಿಸುತ್ತವೆ. ಇದರಲ್ಲಿ ನೀವು ದೀರ್ಘಕಾಲದವರೆಗೂ ಉಸಿರಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಹೊಗೆ ಸಿಗರೇಟಿನ ಹೊಗೆಯಷ್ಟೇ ಅಪಾಯಕಾರಿ. ಆದ್ದರಿಂದ ನೀವೇನಾದ್ರೂ ಪ್ರತಿದಿನ ಒಂದು ಧೂಪದ್ರವ್ಯದ ಕಡ್ಡಿಯನ್ನು ಬೆಳಗಿಸಿದರೆ ಇದರ ಪರಿಣಾಮಗಳು ಧೂಮಪಾನದಂತೆಯೇ ಇರುತ್ತವೆ ಎಂದು ಅನೇಕ ಅಧ್ಯಯನಗಳು ಹೇಳಿವೆ. ನೀವು ದೈನಂದಿನ ಪರಿಮಳ ಅಥವಾ ಆಧ್ಯಾತ್ಮಿಕ ವಾತಾವರಣವನ್ನು ಬಯಸಿದರೆ ನೈಸರ್ಗಿಕ ಧೂಪದ್ರವ್ಯವನ್ನು ಬಳಸಿ. ಈ ಆಯ್ಕೆಗಳು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿಯೂ ಆಗಿರಬಹುದು.